ನಮಸ್ಕಾರ. ನಾನು ಡಾಕ್ಟರ್ ಶಶಿಧರ, ವೈಜ್ಞಾನಿಕ ಅಧ್ಯಾತ್ಮ ಕೇಂದ್ರದಿಂದ ಮಾತಾಡ್ತಾ ಇದ್ದೀನಿ. ಸತ್ಯದರ್ಶನದ ಈ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಆತ್ಮವಿಚಾರ. ಏನು ಆತ್ಮ ಅಂದರೇನು? ಚಾಂದೋಗ್ಯೋಪನಿಷತ್ ಹೇಳುತ್ತೆ, ಆತ್ಮೈ ಏವ ಇದಂ ಸರ್ವಂ. ಜಗತ್ತೆಲ್ಲವೂ ಆತ್ಮನಿಂದಲೇ ಆಗಿದೆ. ಆ ಪರಮಾತ್ಮ ಶಕ್ತಿಯನ್ನು ಆತ್ಮ ಎಂದು ಸಂಬೋಧಿಸಿದೆ. ಮಾಂಡುಕ್ಯ ಉಪನಿಷತ್ನಲ್ಲಿ ಅಯಂ ಆತ್ಮ ಬ್ರಹ್ಮ, ಅಯಂ ಅಂದರೆ ಈ ಆತ್ಮ ಬ್ರಹ್ಮನಾಗಿದ್ದಾನೆ, ಅಂದರೆ ಪ್ರತಿಯೊಂದು ಅದರಲ್ಲೇ ಇದೆ. ಅದನ್ನೇ ಬ್ರಹ್ಮ ಅಂದರೆ ಪ್ರಕೃತಿ ಪುರುಷಾತ್ಮಕಂ ಬ್ರಹ್ಮ. ಪ್ರಕೃತಿ ಅಂದರೆ ಔಟರ್ ಪ್ರೆಸೆಂಟ್ ಅಥವಾ ಹೊರ ಸತ್ಯ, ನಮ್ಗೇನು ಅನುಭವಕ್ಕೆ ಬರ್ತಾ ಇದೆಯೋ ಅದು. ಪುರುಷ ಅಂದರೆ ಒಳ ಸತ್ಯ, 99.99999% ಎಂಟಿ ಲೈಕ್ ಸ್ಪೇಸ್ ಏನಿದೆಯೋ, ಅಟಾಮಿಕ್ ಸ್ಟಫ್ ಅಂತ ಏನು ಕರಿತೀವೋ ಅಥವಾ ಕ್ವಾಂಟಮ್ ಎಸೆನ್ಸ್ ಅಂತ ಏನು ಕಳಿತೀವೋ ಅದು. ಸೊ ಪ್ರಕೃತಿ ಮತ್ತೆ ಪುರುಷ ಎರಡೂ ಸೇರಿದಾಗ ಬ್ರಹ್ಮ ಆಗ್ತದೆ. ಸೊ ಅದೇ ಬ್ರಹ್ಮನ ಮತ್ತೆ ಚಾಂದೋಗ್ಯೋಪನಿಷತ್ ಮತ್ತೆ ಸರ್ವಂ ಕಲ್ವಿದಂ ಬ್ರಹ್ಮ, ಖಂಡಿತವಾಗಿಯೂ ಎಲ್ಲವೂ ಈ ಬ್ರಹ್ಮನಿಂದಲೇ ಆಗಿದೆ. ಇದನ್ನ ಸ್ವಲ್ಪ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಬೇಕು. ಈ ಆತ್ಮ ಅಂದಾಗ ಅಟಾಮಿಕ್ ಸ್ಟಫ್ ಅಂತ ಹೇಳಿದೆ ನಾನು. ಇವಾಗ ಫುಲ್ ಎಕ್ಸಿಸ್ಟೆನ್ಸ್, ಹೋಲ್ ಎಕ್ಸಿಸ್ಟೆನ್ಸ್ ಏನ್ರಲ್ಲಿ ಮಾಡಲ್ಪಟ್ಟಿದೆ? ಅಟಾಮಿಕ್ ಸ್ಟಫ್ ಇಂದಾನೆ ಮಾಡಲ್ಪಟ್ಟಿದೆ. ಅಟಾಮಿಕ್ ಸ್ಟಫ್ ಒಳಗಡೆ ಏನಿದೆ? 99.99999% ಎಂಟಿ ಲೈಕ್ ಸ್ಪೇಸ್. ಅದಕ್ಕೆ ಅದನ್ನ ಪರಬ್ರಹ್ಮ ಅಥವಾ ಬಯಲು ಅಥವಾ ಅಚಲ, ಅದಕ್ಕೆ ಸಾಕಷ್ಟು ಹೆಸರುಗಳು, ಕಾನ್ಶಿಯಸ್ನೆಸ್, ಸಾಕಷ್ಟು ಹೆಸರುಗಳು ಕೊಟ್ಟಿರ್ತಾರೆ. ಸೊ ಈ ಒಂದು ಆತ್ಮ ಅಥವಾ ಬ್ರಹ್ಮ ಎಲ್ಲ ಒಂದೇ. ಇದನ್ನ ವೈಜ್ಞಾನಿಕವಾಗಿ ಒಂದು ಉಪಮೆ ಕೊಡಬೇಕು ಅಂದ್ರೆ, ಒಂದು ಡ್ರಾಪ್ ಆಫ್ ವಾಟರ್ ಅದು ಅಟಾಮಿಕ್ ಸ್ಟಫೇ, ಅದ್ರ ಒಳಗಡೆ ಒಳಸತ್ಯ ಇದೆ. ಓಷನ್, ಸಮುದ್ರ ಫುಲ್ ಆ ಡ್ರಾಪ್ ಆಫ್ ವಾಟರ್ಗಳಲ್ಲೇ ಮಾಡಿರೋವಂಥದ್ದು, ಅದು ಕೂಡ ಅಟಾಮಿಕ್ ಸ್ಟಫೇ. ಅದ್ರ ಒಳಗಡೆನೂ ಎಲ್ಲ ಕಂಪ್ಲೀಟ್ 99.999% ಎಂಟಿ ಲೈಕ್ ಸ್ಪೇಸ್ ಅಥವಾ ಬಯಲಾಗಿದೆ. ಅದರಿಂದ ನಮ್ಮವರು, ನಮ್ಮ ಅಲ್ಲಮ ಪ್ರಭುಗಳು ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲಾಗಿ ಬಯಲಾಯಿತಯ್ಯ, ಬಯಲೇ ಜೀವನ ಬಯಲೇ ಭಾವನ. ಅದನ್ನು ಆ ರೀತಿ ಹೇಳಿದ್ದಾರೆ. ಬಟ್ ಚಾಂದೋಗ್ಯೋಪನಿಷತ್ ಸರ್ವಂ ಏವ ಇದಂ ಸರ್ವಂ, ಪ್ರತಿಯೊಂದು ಕೂಡ ಆತ್ಮನಿಂದಲೇ ಮಾಡಲ್ಪಟ್ಟಿದೆ. ಥ್ಯಾಂಕ್ ಯು.